ಡಿಸೆಂಬರ್ನಲ್ಲಿ ಸಿನಿಮಾ ಮಂದಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗುತ್ತಿವೆ. ಒಂದ್ ಕಡೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗುತ್ತಿದೆ. ಅದೇ ಇನ್ನೊಂದು ಕಡೆ ಕ್ರಿಸ್ಮಸ್ಗೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಗೆ ವೇದಿಕೆ ಸಜ್ಜಾಗಿದೆ. ಮಾರ್ಕ್ಗೆ ಕಾಂಪಿಟೇಷನ್ ಕೊಡುವುದಕ್ಕೆಂದು 45 ಸಜ್ಜಾಗುತ್ತಿದೆ. ಈ ಮೂರು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡೇ ಮಾಡುತ್ತವೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ವಿಶೇಷ ಅಂದ್ರೆ ಈ ಮೂರು ಸಿನಿಮಾಗಳ ಟ್ರೇಲರ್ಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುತ್ತಿವೆ. ಈಗಾಗಲೇ ಡೆವಿಲ್ ಟ್ರೇಲರ್ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಮಾರ್ಕ್ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಇನ್ನು ಕರ್ನಾಟಕದಾದ್ಯಂತ ಅದ್ದೂರಿಯಾಗಿ ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ನಟನೆಯ 45 ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಲಿದೆ. ಸದ್ಯ ಬಿಡುಗಡೆಯಾಗಿರುವ 2 ಸಿನಿಮಾಗಳ ಟ್ರೇಲರ್ಗಳಲ್ಲಿ ಕೆಲವು ಡೈಲಾಗ್ಗಳು ಪಂಚಿಂಗ್ ಆಗಿವೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಅಲ್ಲ, ನಾನು ನಿಮ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲ. ತಮ್ಮ ಅಭಿಮಾನಿಗಳನ್ನ ಮೆಚ್ಚಿಸುವುದಕ್ಕೆಂದೇ ಮಾಸ್ ಡೈಲಾಗ್ ಇಡಲಾಗಿದೆ. 2 ಸಿನಿಮಾಗಳ ಟ್ರೇಲರ್ಗಳ ಡೈಲಾಗುಗಳು ಟ್ರಿಗರ್ ಆಗುವಂತಿದೆ. ಅದರಲ್ಲೂ ಮಾರ್ಕ್ ಟ್ರೇಲರ್ ಕೊನೆಯಲ್ಲಿ ಬರುವ ಒಂದು ಡೈಲಾಗ್ ಸೀದಾ ಜಗ್ಗುದಾದಾಗೆ ತಿರುಗೇಟು ಕೊಟ್ಟಂತಿದೆ. ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾದ ಟ್ರೇಲರ್ನ ಕೊನೆಯಲ್ಲೊಂದು ಡೈಲಾಗ್ ಇದೆ. ಒಂದು ಆಕ್ಷನ್ ಸೀನ್ಗಳ ಬಳಿಕ ಹಿನ್ನೆಲೆಯಲ್ಲಿ "ಸರ್ ನೀವು ಓಕೆನಾ" ಅನ್ನೋ ಡೈಲಾಗ್ ಬರುತ್ತೆ. ಅದಕ್ಕೆ ಕಿಚ್ಚ ಸುದೀಪ್ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲೇ ಎಂದು ಮಾಸ್ ಡೈಲಾಗ್ ಹೊಡಿತಾರೆ. ಇದೇ ಡೈಲಾಗ್ ಅನ್ನ ಅವರ ಅಭಿಮಾನಿಗಳು ಹೆಚ್ಚೆದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಜಗ್ಗುದಾದ ಹಾಗೂ ಮಾರ್ಕ್ 2 ಸಿನಿಮಾಗಳ ದಮ್ ಡೈಲಾಗ್ ಒಂದೇ ದಾಟಿಯಲ್ಲಿ ಇರೋದಂತೂ ಸತ್ಯ. ದರ್ಶನ್ ಸಿನಿಮಾದಲ್ಲಿ ದಮ್ ಬೇಕಲೇ ಅಂದ್ರೆ ಮಾರ್ಕ್ ಸಿನಿಮಾ ದಮ್ ಹೊಡೆಯೋದು ಕಮ್ಮಿ ಮಾಡಬೇಕಲೇ ಅನ್ನೋ ಡೈಲಾಗ್ ಇದೆ. ಮೇಲ್ನೋಟಕ್ಕೆ ಮಾರ್ಕ್ ಡೈಲಾಗ್ ಟ್ರಿಗರ್ ಮಾಡಿರಬಹುದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಡೈಲಾಗ್ ಬಗ್ಗೆ ಚರ್ಚೆಗಳು ಆಗ್ತಾನೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.